ಮಹಾಭಾರತದಲ್ಲಿ ದ್ರೌಪದಿ ಅತ್ಯಂತ ಶಕ್ತಿಶಾಲಿ, ಧೈರ್ಯಶಾಲಿ ಮತ್ತು ಗೌರವದ ಸಂಕೇತವಾಗಿದ್ದಾಳೆ. ರಾಜದ್ರುಪದರ ಯಜ್ಞದಿಂದ ಅಗ್ನಿಯಿಂದಲೇ ಅವಳು ಜನಿಸಿದಳು. ದ್ರೌಪದಿಗೆ ಅಪೂರ್ವ ಸೌಂದರ್ಯ, ತೀಕ್ಷ್ಣ ಬುದ್ಧಿ ಹಾಗೂ ಅಚ್ಚಳಿಯದ ಆತ್ಮಸಂತುಷ್ಟಿ ಇತ್ತು. ಸ್ವಯಂವರದಲ್ಲಿ ಅರ್ಜುನನು ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದು ಮೀನು ಕಣ್ಣನ್ನು ಗುರಿಯಾಗಿ ಹೊಡೆದು ಅವಳನ್ನು ಜಯಿಸಿದನು. ಅರ್ಜುನನು ದ್ರೌಪದಿಯನ್ನು ತಮ್ಮ ತಾಯಿ ಕುಂತಿಗೆ ಕರೆದುಕೊಂಡು ಬಂದಾಗ ಕುಂತಿ ತಿಳಿಯದೆ, ಯಾವುದೇ ತಂದಿದ್ದೀರೋ ಅದನ್ನು ಹಂಚಿಕೊಳ್ಳಿ ಎಂದು ಹೇಳಿದಳು. ತಾಯಿಯ ಮಾತನ್ನು ಪಾಲಿಸುವ ದೃಢಸಂಕಲ್ಪದಿಂದ ದ್ರೌಪದಿ 5 ಪಾಂಡವರೆಲ್ಲರಿಗೂ ಸಮಾನವಾಗಿ ಪತ್ನಿಯಾದಳು. ಇಂದ್ರಪ್ರಸ್ಥ ನಿರ್ಮಾಣವಾದಾಗ ದ್ರೌಪದಿ ರಾಜಮಹಿಷಿಯಾಗಿ ಪಾಂಡವರೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದಳು. ಆದರೆ ಯುಧಿಷ್ಠಿರನು ಜೂಜಿನಲ್ಲಿ ಸೋತು ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟಾಗ ಅವಳ ಜೀವನದಲ್ಲಿ ಭಾರೀ ಅವಮಾನ ಸಂಭವಿಸಿತು. ಕೌರವರು ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನಿಸಲು ಯತ್ನಿಸಿದಾಗ ಅವಳು ಶ್ರೀಕೃಷ್ಣನನ್ನು ಹೃದಯಪೂರ್ವಕವಾಗಿ ಸ್ಮರಿಸಿದಳು. ಕೃಷ್ಣನ ಕೃಪೆಯಿಂದ ಅವಳ ಶರೀರದ ವಸ್ತ್ರಗಳು ಅನಂತವಾಗಿ ತುಂಬಿ ಅವಮಾನದಿಂದ ಅವಳು ರಕ್ಷಿತಳಾದಳು. ಈ ಘಟನೆ ಪಾಂಡವರ ಹೃದಯದಲ್ಲಿ ಪ್ರತೀಕಾರದ ಜ್ವಾಲೆಯನ್ನು ಮೂಡಿಸಿ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು. ದ್ರೌಪದಿ ತನ್ನ ದುಃಖಗಳ ನಡುವೆಯೂ ಧೈರ್ಯ, ನಿಷ್ಠೆ ಮತ್ತು ನ್ಯಾಯಕ್ಕಾಗಿ ಹೋರಾಟದ ಸಂಕೇತವಾಗಿ ಉಳಿದಳು. ಮಹಾಭಾರತದಲ್ಲಿ ಅವಳ ಪಾತ್ರ ಸ್ತ್ರೀಶಕ್ತಿಯ ಮತ್ತು ಸತ್ಯಕ್ಕಾಗಿ ನಿಲ್ಲುವ ಸಾಮರ್ಥ್ಯದ ಶಾಶ್ವತ ಉದಾಹರಣೆಯಾಗಿದೆ.